ಬಲರಾಮ. ಬಲರಾಮನ ತಂದೆ ವಸುದೇವ, ತಾಯಿ ರೋಹಿಣಿ, ಹೆಂಡತಿ ರೇವತಿ. ಯಾದವ ವಂಶದ ರೈವತಕನ ಮಗಳು 8 ಅಡಿ ಎತ್ತರವಿರ್ತಾಳೆ. ಆದ್ದರಿಂದ ಅವಳಿಗೆ ಗಂಡುಗೂ ಸಿಗ್ತಾ ಇರೋದಿಲ್ಲ. 5-6 ವರ್ಷಗಳು ಸತತವಾಗಿ ಪ್ರಯತ್ನಿಸಿದಾಗಲೂ ಯಾರೂ ಸಿಗಲಿಲ್ಲ. ಇದರಿಂದ ಬೇಸತ್ತು ಅವಳನ್ನು ಹುಟ್ಟಿಸಿದ ಬ್ರಹ್ಮನನ್ನೇ ಕೇಳೋಣ ಅಂಥೇಳಿ ಮಗಳು ರೇವತಿಯನ್ನು ಕರ್ಕೊಂಡು ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಆದರೆ ಅಲ್ಲಿ ನಾಟ್ಯ ಕಾರ್ಯಕ್ರಮ ನಡೀತಾ ಇರುತ್ತೆ. ಆದ್ದರಿಂದ ಅಲ್ಲಿಯೇ ನಿಲ್ತಾನೆ. ಸುಮಾರು 2 ಗಂಟೆಗಳ ಕಾಲ ಕಳೆಯುತ್ತೆ. ಕಾರ್ಯಕ್ರಮ ಮುಕ್ತಾಯವಾಯಿತು. ಆಗ ಬ್ರಹ್ಮನ ಬಳಿಗೆ ಮಗಳೊಂದಿಗೆ ಹೋಗಿ, ನನ್ನ ಮಗಳು 8 ಅಡಿ ಎತ್ತರವಿರುವಳು, ಆದ್ದರಿಂದ ಅವಳಿಗಿಂತಲೂ ಎತ್ತರವಿರುವ ಗಂಡು ಸಿಗ್ತಾ ಇಲ್ಲ, ಆದ್ದರಿಂದ ಏಕೆ ಹುಟ್ಟಿಸಿದೆ ಅಂತ ಹೇಳಿ ಕೇಳೋದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಬ್ರಹ್ಮನು, ನೀನು ನಿನ್ನ ಮಗಳನ್ನು ಕರ್ಕೊಂಡು ಬಂದು ಒಳ್ಳೆಯ ಕೆಲಸ ಮಾಡಿರುವೆ. ಯಾಕೆ ಅಂತಂದರೆ ಈ ಲೋಕದಲ್ಲಿ ಸಮಯವನ್ನು ಕಳೆದದ್ದು 2 ಗಂಟೆಗಳ ಕಾಲ, ಆದರೆ ಭೂಲೋಕದಲ್ಲಿ 40 ಲಕ್ಷ ವರ್ಷಗಳು ಕಳೆದಿವೆ. ಆದ್ದರಿಂದ ನಿನ್ನವರು ಅಂತ ಹೇಳಿ ಈಗ ಯಾರೂ ಇಲ್ಲ. ಈಗ ದ್ವಾಪರಯುಗ ನಡೀತಾ ಇದೆ. ಅಲ್ಲಿ ಕೃಷ್ಣನ ಅಣ್ಣನಾದ ಬಲರಾಮನಿದ್ದಾನೆ. ಅವನು 10 ಅಡಿ ಉದ್ದ ಇದ್ದಾನೆ. ಅವನಿಗೆ ಕೊಟ್ಟು ವಿವಾಹ ಮಾಡು ಅಂತ ಹೇಳಿ ಬ್ರಹ್ಮನು ಬಲರಾಮನಿಗೆ ಹೇಳ್ತಾನೆ. ಅವನ ಆಯುಧ ನೇಗಿಲು, ಬಹಳ ಬಲಶಾಲಿ. ಒಂದು ಸಲ ದುರ್ಯೋಧನನ ಮೇಲಿನ ಕೋಪದಿಂದ ತನ್ನ ನೇಗಿಲಿನಿಂದ ಹಸ್ತಿನಾಪುರ ರಾಜ್ಯವನ್ನೇ ಎತ್ತಿದನು. ಅಷ್ಟು ಬಲಶಾಲಿ ಬಲರಾಮ.